ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಈ ದಿನ ಒಟ್ಟು ಮೂರು ವಿಷಯದ ಬಗ್ಗೆ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲನೇದಾಗಿ ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯ ಅಂದರೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನವಾದ ಹಕ್ಕು, ಅವಕಾಶ, ಸವಲತ್ತು ಮತ್ತು ಸಂಪತ್ತನ್ನು ಹಂಚೋದಾಗಿರುತ್ತೆ. ಇವಾಗ ನಿಮಗೆಲ್ಲ ಗೊತ್ತಿದೆ, ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನ ಸಂವಿಧಾನ ನಮಗೆಲ್ಲ ನೀಡಿದೆ. ಅದು ಒಬ್ಬ ವ್ಯಕ್ತಿ ಘನತೆಯಿಂದ ಜೀವಿಸುವಂತಹ ಹಕ್ಕು, ಮತ್ತು ಶೋಷಣೆಯ ವಿರುದ್ಧದ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಆ ರೀತಿ ಇನ್ನು ಹಲವಾರು ಹಕ್ಕುಗಳನ್ನ ನಮಗೆ ಸಂವಿಧಾನ ನೀಡಿದೆ. ಅದೇ ರೀತಿ ಈ ಅವಕಾಶದಲ್ಲಿ ಕೆಲವು ಜನರಿಗೆ ಅವಕಾಶದಿಂದ ವಂಚಿತರಾಗ್ತಿದ್ರು. ಅದು ಶಿಕ್ಷಣದಿಂದ ಇರ್ಬೋದು, ಮತ್ತು ಆರೋಗ್ಯದಿಂದ ಇರ್ಬೋದು, ಮತ್ತು ಉದ್ಯೋಗದಿಂದ ಇರ್ಬೋದು. ಅಂಥವ್ರಿಗೆ ವಿಶೇಷವಾದ ಒಂದು ಅವಕಾಶವನ್ನು ಕಲ್ಪಿಸೋದು ಈ ಸಾಮಾಜಿಕ ನ್ಯಾಯದ ಒಂದು ಉದ್ದೇಶ. ಅದೇ ರೀತಿ ಈ ಸಂಪತ್ತು ಮತ್ತು ಸವಲತ್ತುಗಳನ್ನ ಕೊಡೋದು ಕೂಡ ಸಂವಿಧಾನದಲ್ಲೇ ಕೂಡ ತಿಳಿಸಿದ್ದಾರೆ. ಇವಾಗ ಮಹಿಳೆಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಮತ್ತು ಅಂಗವಿಕಲರಿಗೆ ಅಥವಾ ವಿಧವೆಯರಿಗೆ ಅಂಥವ್ರಿಗೆ ವಿಶೇಷ ಸವಲತ್ತನ್ನು ಮತ್ತು ಸೌಲಭ್ಯವನ್ನು, ಆರ್ಥಿಕ ಸೌಲಭ್ಯವನ್ನು ಕೊಡ್ಬೋದು ಅಂತಲೂ ಕೂಡ ಸಂವಿಧಾನದಲ್ಲೇ ತಿಳಿಸಿದೆ. ಮತ್ತು ಅದ್ರ ಬಗ್ಗೆ ಕಾನೂನು ಕೂಡ ಇದೆ. ಇದು ಒಂದು ಸಾಮಾಜಿಕ ನ್ಯಾಯದ ವಿಚಾರವಾದರೆ, ಎರಡನೇದು ವಿಷಯ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಕೂಡ ಒಂದು ವಿಷಯವನ್ನು ಅಳವಡಿಸಲಾಗಿದೆ. ಬಾಲ ಕಾರ್ಮಿಕ ಅಂದರೆ ಏನು ಅಂದರೆ, ಈ 18 ವರ್ಷ ತುಂಬದೇ ಇರುವಂಥ ಮಕ್ಕಳನ್ನು ಇಂಡಸ್ಟ್ರಿಯಲ್ ಅಂದರೆ ಕೈಗಾರಿಕಾ ವಲಯದಲ್ಲಿ ಮತ್ತು ಅಪಾಯದಂತಹ ಕೈಗಾರಿಕೆಗಳಲ್ಲಿ ಕೆಲಸಕ್ಕೆ ನಿಯೋಜನೆ ಮಾಡೋದು ಕೂಡ ಒಂದು ಅಪರಾಧ. ಅದು ಕೂಡ ಕಾಯ್ದೆಯನ್ನು ತಂದು ತುಂಬ ವರ್ಷಗಳಾದರೂ ಕೂಡ ಅದು ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಜಾರಿ ಆಗ್ತಾ ಇಲ್ಲ. ಕಾರಣ ಏನು ಅಂದರೆ, ಅದು ಅಗ್ರಿಕಲ್ಚರಲ್ಲಿ ಮತ್ತು ಈ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳಲ್ಲಿ, ಇಟ್ಟಿಗೆ ಫ್ಯಾಕ್ಟ್ರಿಗಳಲ್ಲಿ ಅಂಥದ್ರಲ್ಲಿ ಒಂದು ಕನಿಷ್ಠ ಸಾಲವನ್ನು ಪಡ್ಕೊಂಡು ಒಬ್ಬ ವ್ಯಕ್ತಿ ಅಥವಾ ಕುಟುಂಬ ಸಾಲ ಪಡ್ಕೊಂಡು ಅದನ್ನು ತೀರ್ಸೋದಕ್ಕೆ ಸಾಧ್ಯ ಆಗದೆ ಇಡೀ ಕುಟುಂಬ ಅಥವಾ ಆ ವ್ಯಕ್ತಿ ತುಂಬ ವರ್ಷಗಳ ಕಾಲ ಅವ್ರಿಗೆ ಜೀತದಾಳಾಗಿ ಕೆಲಸ ಮಾಡ್ತಿರ್ತಾರೆ. ಅದು ಕೂಡ ಒಂದು ಈ ಸಾಮಾಜಿಕವಾಗಿ ಅವರು ಯಾವುದೇ ಹಿನ್ನೆಲೆ ಇಲ್ದಿರೋ ಕಾರಣ ಅವರು ಬೇರೆ ಎಲ್ಲೂ ರಿಪೋರ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿ ಕೆಲಸ ಮಾಡ್ತಿರೋದ್ರಿಂದ ಕೂಡ ಸಾಧ್ಯ ಇರುತ್ತೆ. ಮತ್ತೆ ಇನ್ನೊಂದು ಕಾಯ್ದೆ ಅಂದರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ 18 ವರ್ಷ ಮತ್ತು ಗಂಡು ಮಕ್ಕಳಿಗೆ 21 ವರ್ಷ ಮದುವೆಗೆ ವಯಸ್ಸನ್ನು ನಿಗದಿಪಡಿಸಿದ್ದಾರೆ. ಆ ವಯಸ್ಸಿಗಿಂತ ಕಡಿಮೆ ಇದ್ದಾಗ ಮದುವೆ ಮಾಡಿದಾಗ ಅದು ಬಾಲ್ಯ ವಿವಾಹವಾಗುತ್ತೆ. ಈ ಬಾಲ್ಯ ವಿವಾಹ ಕಾಯ್ದೆ ಕೂಡ ತುಂಬ ಹಿಂದೆನೇ ಜಾರಿಗೆ ಬಂದಿದೆ. 2007ರಲ್ಲಿ ಜಾರಿಗೆ ಬಂದರೂ ಕೂಡ ಹಂತ ಹಂತವಾಗಿ ತಿದ್ದುಪಡಿಯಾಗಿದೆ. ಆ ತಿದ್ದುಪಡಿ ಆಗ್ತಾ ಇದ್ದು ಇವಾಗ 2025ರಲ್ಲಿ ರೀಸೆಂಟಾಗಿ ಕರ್ನಾಟಕ ಸರ್ಕಾರ ಒಂದು ಅಮೆಂಡ್ಮೆಂಟ್ ತಂದಿದೆ. ಮೊದಲು ಏನಿತ್ತು ಅಂದರೆ, ಮದುವೆ ಮಾಡೋದು, ಮದುವೆಗೆ ಪ್ರೋತ್ಸಾಹ ಮಾಡೋದು, ಮದುವೆಯಲ್ಲಿ ಭಾಗವಹಿಸೋದು ಅದು ಕೂಡ ಅಪರಾಧ ಅಂತ ಆ ಕಾಯ್ದೆಯಲ್ಲಿ ಹೇಳುತ್ತೆ. ಈ ತಿದ್ದುಪಡಿ ಪ್ರಕಾರ ಈವನ್ ನಿಶ್ಚಿತಾರ್ಥ ಮಾಡುವಾಗ ನಿಶ್ಚಿತಾರ್ಥಕ್ಕೆ ತಯಾರಿ ಮತ್ತು ಅದರಲ್ಲಿ ಭಾಗವಹಿಸೋದು ಕೂಡ ಒಂದು ಅಪರಾಧ ಅಂತ ಅದರಲ್ಲಿ ತಿದ್ದುಪಡಿ ತಂದಿದ್ದಾರೆ. ಅದೇ ರೀತಿ ಈ ಹೊಸ ತಿದ್ದುಪಡಿ ಪ್ರಕಾರ ನ್ಯಾಯಾಲಯಗಳು ಇಂಜಂಕ್ಷನ್ ಆರ್ಡರ್ ಹೊರಡಿಸ್ಬೋದು ಅಂತಲೂ ಕೂಡ ಅದರಲ್ಲಿ ತಿದ್ದುಪಡಿಲಿ ಹೇಳಿದ್ದಾರೆ. ಈಗ ಯಾವುದೇ ಒಬ್ಬ ವ್ಯಕ್ತಿ ಈ ಥರ ಬಾಲ್ಯ ವಿವಾಹ ಆಗ್ತಾ ಇದೆ ಅಂತ ಕೋರ್ಟಿನ ಗಮನಕ್ಕೆ ತಂದರೆ, ಅರ್ಜಿ ಹಾಕಿದ್ರೆ, ಅಂಥ ವಿವಾಹವನ್ನು ಮಾಡಬಾರ್ದು ಅಂತ ಯಾವುದಾದ್ರೂ ಸಂಸ್ಥೆಗಾಗಲಿ ಅಥವಾ ಯಾವುದೇ ವ್ಯಕ್ತಿಗಾಗಲಿ ಇಂಜಂಕ್ಷನ್ ಆರ್ಡರ್ ಮಾಡ್ಬೋದು ಅಂತ ತಿದ್ದುಪಡಿ ತಂದಿದ್ದಾರೆ. ಈ ಕಾಯ್ದೆಯಲ್ಲಿ ಬಾಲ್ಯ ವಿವಾಹ ಮಾಡಿದ್ರೆ ಅಥವಾ ಪ್ರಯತ್ನ ಮಾಡಿದ್ರೆ 2 ವರ್ಷದವರೆಗೆ ಕೂಡ ಶಿಕ್ಷೆ ಇದೆ. ಈ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 2022-23ರಲ್ಲಿ 405 ಮತ್ತು 2023-24ರಲ್ಲಿ 709
2024-25ರಲ್ಲಿ 685 ಬಾಲ್ಯ ವಿವಾಹಗಳಾಗಿದೆ ಈ ಕರ್ನಾಟಕದಲ್ಲಿ. ಈ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಶಿವಮೊಗ್ಗ, ಬೆಳಗಾವಿ, ಚಿತ್ರದುರ್ಗ, ಬಾಗಲಕೋಟೆ ಮತ್ತು ಮೈಸೂರಲ್ಲಿ ಏನು ಬಾಲ್ಯ ವಿವಾಹ ಟೋಟಲ್ ಸ್ಟೇಟಲ್ಲಿ ಏನಾಗುತ್ತೆ ಅದರಲ್ಲಿ 50% ಈ ಜಿಲ್ಲೆಗಳಲ್ಲೇ ಆಗ್ತಾ ಇದೆ. ಒಟ್ಟು ಈ ಕಳೆದ ವರ್ಷದಲ್ಲಿ 24-25ರಲ್ಲಿ ಒಟ್ಟು 3049 ಬಾಲ್ಯ ವಿವಾಹದ ಪ್ರಕರಣಗಳು ದಾಖಲಾಗಿದ್ದು, ಅದರಲ್ಲಿ ಸುಮಾರು 2349 ಕೇಸಸ್ಸನ್ನು ಪ್ರಿವೆಂಟ್ ಮಾಡಿದ್ದಾರೆ. ಅಂದರೆ ಬಾಲ್ಯ ವಿವಾಹವನ್ನು ತಡೆಗಟ್ಟಿದ್ದಾರೆ. ಆ ಬಾಲ್ಯ ವಿವಾಹವನ್ನು ತಡೆಗಟ್ಟಿದ್ದಕ್ಕೆ ಅಂತಲೇ ಒಬ್ಬ PM ಬಾಲ್ಯ ವಿವಾಹ ನಿಷೇಧ ಅಧಿಕಾರಿ ಅಂತ ಸರ್ಕಾರ ನೇಮಕ ಮಾಡಿದೆ. ಅದು CDPO ಆಗಿರ್ಬೋದು, ಪೊಲೀಸ್ ಅವರು ಕೂಡ ಇರ್ತಾರೆ. ಇದೊಂದು ಸಾಮಾಜಿಕ ಪಿಡುಗು ಬಾಲ್ಯ ವಿವಾಹ ಅನ್ನೋದು. ಏಕೆ ಅಂದರೆ ಆ ಹೆಣ್ಣಿಗೆ 18 ವರ್ಷಕ್ಕಿಂತ ಮೊದಲು ತನ್ನನ್ನು ತಾನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಆಕೆ ಒಂದು ಪ್ರೆಗ್ನೆಂಟ್ ಆದರೆ ಆ ಮಗುನ ನೋಡ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ಅವ್ರಿಗೆ. ಮತ್ತೆ ಅವರ ಜೀವಕ್ಕೂ ಕೂಡ ಅಪಾಯ ತರ ಸಾಧ್ಯತೆ ಇರುತ್ತೆ. ಅದನ್ನೆಲ್ಲ ಮನಗಂಡು ಸರ್ಕಾರ ಈ ಕಾಯ್ದೆಯನ್ನು ತಂದಿದೆ. ನೀವು ಎಲ್ಲರೂ ಕೂಡ ಯಾವುದಾದ್ರೂ ಬಾಲ್ಯ ವಿವಾಹ ನಿಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಮನೇಲಿ ಆಗ್ತಿರ್ಬೋದು, ಆ ಥರ ಏನಾದರೂ ಸಂದರ್ಭ ಇದ್ದರೆ ತಕ್ಷಣ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರ ಅಥವಾ ನಿಮ್ಮ ಪ್ರಾಚಾರ್ಯ ಗಮನಕ್ಕೆ ತನ್ನಿ, ಅಥವಾ ಪೊಲೀಸ್ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಕೊಡ್ಬೋದು, ಅಥವಾ CDPOವರೆಗೂ ಕಂಪ್ಲೇಂಟ್ ಕೊಡ್ಬೋದು. ಅದು ಸಾಧ್ಯ ಇಲ್ಲ ಅಂದರೆ ಮಕ್ಕಳ ಸಹಾಯವಾಣಿ ಅಂತಿದೆ 1098, ಅದಕ್ಕೆ ಕರೆ ಮಾಡಿದ್ರೆ ಸಾಕು. ಅವರು ತಕ್ಷಣ ಅದಕ್ಕೆ ಆ್ಯಕ್ಷನ್ ತಗೊಂಡು ಕಾರ್ಯಪ್ರವೃತ್ತರಾಗಿ ಅದನ್ನ ನಿಲ್ಲಿಸೋಂಥ ಪ್ರಯತ್ನ ಮಾಡ್ತಾರೆ. ಮತ್ತು ಕೊನೆಯದಾಗಿ ಪೋಕ್ಸೋ ಕಾಯ್ದೆ, ಇದು ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಆ್ಯಕ್ಟ್. ಇದನ್ನು 2012ರಲ್ಲಿ ಜಾರಿಗೆ ತರಲಾಗಿದೆ. ಇದೊಂದು ಕಠಿಣ ಕಾನೂನು. ಈ ಕಾಯ್ದೆ ವಿಶೇಷ ಏನು ಅಂದರೆ ಇದು ಜೆಂಡರ್ ನ್ಯೂಟ್ರಲ್ ಲಾ. ಇದರಲ್ಲಿ ಹೆಣ್ಣು ಮತ್ತು ಗಂಡು ಅಂತ ಏನೋ ಭೇದ ಇಲ್ಲ. ಎ ಚೈಲ್ಡ್ ಬಿಲೋ 18 ಇಯರ್ಸ್ ಈಸ್ ಎ ಚೈಲ್ಡ್ ಅಂತ ಅಷ್ಟೇ ಹೇಳ್ತಾರೆ ಅದರಲ್ಲಿ. ಅದು ಹೆಣ್ಣಾದರೂ ಆಗಿರ್ಬೋದು, ಗಂಡಾದರೂ ಆಗಿರ್ಬೋದು. 18 ವರ್ಷಕ್ಕಿಂತ ಕೆಳಗಿನ ಮಗು ಮೇಲೆ ಏನಾದರೂ ಲೈಂಗಿಕ ದೌರ್ಜನ್ಯ ಆದರೆ ಈ ಕಾಯ್ದೆಯಡಿ ಶಿಕ್ಷೆಯನ್ನು ವಿಧಿಸಬಹುದಾಗಿದೆ. ಈ ಕಾಯ್ದೆಯಲ್ಲಿ ಗರಿಷ್ಠ ಶಿಕ್ಷೆ ಏನಿದೆ ಅಂದರೆ ಈಗ 10 ವರ್ಷ 20 ವರ್ಷದಿಂದ ಜೀವಾವಧಿ ಶಿಕ್ಷೆ ಮತ್ತು ಮರಣದಂಡನೆಯನ್ನು ಕೂಡ ವಿಧಿಸಬಹುದಾಗಿದೆ. ಹೀನ ಕೃತ್ಯ ಏನಿದೆ ಅದರಲ್ಲಿ ಮರಣದಂಡನೆ ಕೂಡ ವಿಧಿಸಿದ್ದಾರೆ ನ್ಯಾಯಾಲಯದಿಂದ. ಮತ್ತು ಈ ಕಾನೂನಿನ ಇನ್ನೊಂದು ವಿಶೇಷ ಏನು ಅಂದರೆ ಮಕ್ಕಳ ಸ್ನೇಹಿ. ಬೇರೆ ಎಲ್ಲ ಕಾನೂನಲ್ಲಿ ಪೊಲೀಸರು ಏನು ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಇದೆ, ಇದರಲ್ಲಿ ಬೇರೆ ಥರ ಬರುತ್ತೆ. ಇವಾಗ ಮಕ್ಕಳನ್ನ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡೋದಿರ್ಬೋದು, ಮತ್ತು ಅವ್ರನ್ನ ಕೋರ್ಟಲ್ಲಿ ಸಾಕ್ಷಿ ಕೊಡೋದ್ರಲ್ಲಿರ್ಬೋದು, ಅದರಲ್ಲೂ ಕೂಡ ಡಿಫ್ರೆನ್ಸ್ ಇದೆ. ಈ ಸ್ಟೇಟ್ಮೆಂಟ್ ತಗೊಳ್ಳುವಾಗ ಪೊಲೀಸರು ಮಹಿಳಾ ಪೊಲೀಸರೇ ಆಗಿರಬೇಕು, PSI ರ್ಯಾಂಕ್ ಬಿಲೋಗಿಂತ ಇರಬಾರ್ದು, ಮತ್ತು ಅವರು ಯೂನಿಫಾರ್ಮಲ್ಲಿ ಇರಬಾರ್ದು. ಮತ್ತು ನ್ಯಾಯಾಲಯದಲ್ಲಿ ಪ್ರೊಸೀಡಿಂಗ್ಸ್ ಆಗೋವಾಗ ಇನ್ ಕ್ಯಾಮ್ರಾ ಇರುತ್ತೆ. ಅಂದರೆ ಬೇರೆ ಯಾರಿಗೂ ಕೂಡ ಅದನ್ನು ಕೋರ್ಟ್ನ ಪ್ರೊಸೀಡಿಂಗ್ಸ್ ನೋಡೋದಕ್ಕೆ ಅವಕಾಶ ಇರೋದಿಲ್ಲ. ಯಾರು ವಿಟ್ನೆಸ್ ಕೊಡ್ತಾರೆ ಅವರು, ಮತ್ತು ಅಡ್ವೊಕೇಟ್ಸು, ಮತ್ತು ನ್ಯಾಯಾಧೀಶರು, ಮತ್ತು ಟೈಪಿಸ್ಟ್ ಏನಿದ್ದಾರೆ ಕೋರ್ಟ್ ಟೈಪಿಸ್ಟ್ ಅಷ್ಟೇ ಜನ ಇರ್ತಾರೆ. ಉಳಿದವ್ರನ್ನೆಲ್ಲ ಹೊರಗಡೆ ಕಳಿಸ್ತಾರೆ. ಅಲ್ಲಿ ಏನು ಪ್ರೊಸೀಡಿಂಗ್ ಆಗಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅಷ್ಟು ಗೌಪ್ಯತೆಯನ್ನು ಈ ಕಾಯ್ದೆಯಲ್ಲಿ ಕಾಪಾಡ್ಕೊಂಡು ಬರಲಾಗತ್ತೆ. ಮತ್ತೆ ಈ ಕಾಯ್ದೆಯಲ್ಲಿ ಇನ್ನೊಂದು, ಅದೇ ನಾನು ಹೇಳಿದೆ ಆವಾಗಲೇ, ಕಠಿಣ ಕಾಯ್ದೆ ಇದು. ಇದರಲ್ಲಿ ರೀಸೆಂಟ್ ಆಗಿ 2025ರಲ್ಲಿ ಹೈಕೋರ್ಟಲ್ಲಿ ಒಂದು ಪ್ರಕರಣ ಬಂದಿತ್ತು. 2020ರಲ್ಲಿ ಅದು ಬೆಂಗಳೂರಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಪೋಕ್ಸೋ ಕೇಸ್ ಮೇಲೆ, ಪೋಕ್ಸೋ ಆಕ್ಟ್ ಮೇಲೆ. ಅದರಲ್ಲಿ ಏನು ಅಂದರೆ 13 ವರ್ಷದ ಹುಡುಗನಿಗೆ ಒಬ್ಬ 52 ವರ್ಷದ ಮಹಿಳೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂದ್ಬಿಟ್ಟು ಕಂಪ್ಲೇಂಟ್ ಆಗಿರುತ್ತೆ. ಅದು ಕಂಪ್ಲೇಂಟು 4 ವರ್ಷದ ನಂತರ ಕೊಟ್ಟಿರ್ತಾರೆ ಅವರು. ಅದನ್ನ ಅವರು ರದ್ದುಪಡಿಸಬೇಕು ಅಂತ ಹೈಕೋರ್ಟ್ಗೆ ಅಪೀಲ್ ಆಗ್ತಾರೆ. ಇದರಲ್ಲಿ ಹೈಕೋರ್ಟ್ ಏನು ಅಬ್ಸರ್ವ್ ಮಾಡುತ್ತೆ ಅಂದರೆ ಇದು ಜೆಂಡರ್ ನ್ಯೂಟ್ರಲ್ ಇರೋದ್ರಿಂದ, ಮತ್ತೆ ಇದನ್ನ ಮಹಿಳೆಯನ್ನ ಕೂಡ
ಅಪರಾಧ ಮಾಡಿದ್ದಾರೆ ಅಂತ ಟ್ರೀಟ್ ಮಾಡಬಹುದು, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ, ಅದರಲ್ಲಿ ಗಂಡಸು ಮತ್ತೆ ಹೆಂಗಸು ಅನ್ನೋದು ಏನು ಡಿಫ್ರೆನ್ಸ್ ಇಲ್ಲ ಅಂತ ಹೇಳಿ, ಏನು ತಡವಾಗಿದೆ ಅದನ್ನ ಟ್ರಯಲ್ ಅಲ್ಲಿ ತೀರ್ಮಾನ ಮಾಡ್ಕೊಳ್ಳಿ ಅಂತೇಳಿ ಅವ್ರು ಹಾಕಿದ್ದ ಅಪ್ಲಿಕೇಶನ್ ವಜಾ ಮಾಡಿದ್ದಾರೆ. ಈವನ್ 4 ವರ್ಷ ಡಿಲೇ ಇದ್ರು ಕೂಡ. ಮತ್ತೆ ನಿಮ್ಗೆ 1-2-3 ಇನ್ಸ್ಟೆನ್ಸ್ ಹೇಳ್ತೀನಿ ಈ ಪೋಕ್ಸೋ ಕಾಯ್ದೆ ಸಂಬಂಧ. ಇವಾಗೆಲ್ಲ ಕರೋನಾ ಬಂದಾಗೆಲ್ಲ ಮೊಬೈಲಲ್ಲಿ ಆನ್ಲೈನ್ ಕ್ಲಾಸು, ಆನ್ಲೈನ್ ಇದೆಲ್ಲ ನಡೀತಾ ಇತ್ತು. ಅವಾಗ ಮಕ್ಕಳು ಜಾಸ್ತಿ ಮೊಬೈಲನ್ನು ಯೂಸ್ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ರು. ಅದರಲ್ಲಿ ಒಂದು ಅಶ್ಲೀಲ ಮೆಸೇಜು ಮತ್ತೆ ಅಶ್ಲೀಲ ದೃಶ್ಯಗಳನ್ನೆಲ್ಲ ಕಳಿಸ್ಕೊಂಡ್ರು. ಅದು ಯಾರು ಕೂಡ ಪ್ರಶ್ನೆ ಮಾಡಲಿಲ್ಲ ಗ್ರೂಪಲ್ಲಿ, ಹಾಗೆ ಕಂಟಿನ್ಯೂ ಆಯಿತು. ಆಮೇಲೆ ಈ ಮಕ್ಕಳ ಸಂಬಂಧ ಅಶ್ಲೀಲ ದೃಶ್ಯಗಳನ್ನ ಕಳಿಸ್ಕೊಂಡ್ರು, ಅದನ್ನ ಡೌನ್ಲೋಡ್ ಮಾಡಿದ್ರು, ಮತ್ತೆ ಟ್ರಾನ್ಸ್ಪೋರ್ಟ್ ಮಾಡಿದ್ರು, ಅಂದ್ರೆ ಇನ್ನೊಬ್ಬರಿಗೆ ಕಳಿಸ್ಕೊಟ್ರು, ಟ್ರಾನ್ಸ್ಫರ್ ಮಾಡಿದ್ರು. ಅದು ಪೊಲೀಸರಿಗೆ ವಿಚಾರ ಗೊತ್ತಾಯಿತು. ಈ ಪೋಕ್ಸೋ ಕಾಯ್ದೆ ಪ್ರಕಾರ ಮಕ್ಕಳ ಸಂಬಂಧಿತ ಯಾವುದೇ ಒಂದು ಅಶ್ಲೀಲ ದೃಶ್ಯ ಇರ್ಬೋದು ಅಥವಾ ಚಿತ್ರ ಇರ್ಬೋದು, ಅದನ್ನ ಸ್ಟೋರ್ ಮಾಡ್ಕೊಳ್ಳೋದಾಗ್ಲಿ, ಟ್ರಾನ್ಸ್ಫರ್ ಮಾಡೋದಾಗ್ಲಿ, ನೋಡೋದಾಗ್ಲಿ ಕೂಡ ಅಪರಾಧ ಆಗಿರುತ್ತೆ. ಇದು ನಾನು ಹೇಳ್ತಾ ಇರೋದು ಒಂದು ನೈಜ ಘಟನೆ ಇದು, ಬಟ್ ಯಾವುದು ಹೆಸರು ಹೇಳ್ತಾ ಇಲ್ಲ ಅಷ್ಟೇನೆ. ಮತ್ತು ಅದೇ ರೀತಿ ಯಾವುದೋ ಒಂದು ಹೆಣ್ಣು ಹುಡುಗಿನ ಕಾಲೇಜ್ ಹುಡುಗನೇ, ಇನ್ನ 18 ವರ್ಷ ತುಂಬಿರೋದಿಲ್ಲ, ಆ ಹುಡುಗ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಹುಡುಗಿಗೆ ಇಷ್ಟ ಇರೋದಿಲ್ಲ, ಆ ಹುಡುಗಿ ಎಷ್ಟು ಹೇಳಿದ್ರು ಕೂಡ ಅವ್ನು ಕೇಳ್ತಾ ಇರೋದಿಲ್ಲ. ಆ ಹುಡುಗಿ ಮನೇಲಿ ಹೇಳಿದ್ರೆ ಕಾಲೇಜ್ ಬಿಡಿಸ್ತಾರೆ ಅಂತ ಆ ಹುಡುಗಿಗೆ ಭಯ. ಮತ್ತೆ ಇಲ್ಲಿ ಓದಬೇಕು, ನಾನು ಒಂದಿಲ್ಲ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಅಂತ ಆ ಹುಡುಗಿಗೆ ಆಸೆ ಇತ್ತು. ಈ ಕಡೆ ಓದೋದು ಬೇಕು ಮತ್ತೆ ಈ ಕಡೆ ತೊಂದರೆ ಇತ್ತು ಅಂತ ಆ ಹುಡುಗಿ ಒಂದಿನ ಆತ್ಮಹತ್ಯೆ ಮಾಡ್ಕೊಬಿಟ್ರು. ಆತ್ಮಹತ್ಯೆ ಮಾಡ್ಕೊಂಡಾಗ ಏನು ಅಂತ ಪೊಲೀಸರು ತನಿಖೆ ಮಾಡಿದಾಗ ಈ ತೀರ ತೊಂದರೆ ಆಗ್ತಿತ್ತು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಪೊಲೀಸವರು ಕಾಲೇಜಲ್ಲೆಲ್ಲ ಬಂದು ಎನ್ಕ್ವೈರಿ ಮಾಡಿದ್ರು. ಅವಾಗ ಈ ತರ ಇತ್ತು, ಮತ್ತು ಅವನು ಹುಡುಗ ಮೆಸೇಜ್ ಮಾಡಿದ್ದ, ಅದೆಲ್ಲ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಹುಡುಗನ ಮೇಲೆ ಪೋಕ್ಸೋ ಕಾಯ್ದೆ ರಿಜಿಸ್ಟರ್ ಆಯಿತು. ಆ ರೀತಿ ಸಂದರ್ಭಗಳನ್ನ ತಂದ್ಕೋಬೇಡಿ, ಯಾಕಂದ್ರೆ ಇದೊಂದು ಕಠಿಣ ಕಾಯ್ದೆ. ನಾನು ಅರ್ಲಿಯರ್ ಪ್ಲೇಸಲ್ಲಿ ಇದ್ದಾಗ ಈ ಪೋಕ್ಸೋ ಕಾಯ್ದೆಯ ಸಂಬಂಧನೇ ಜೈಲಲ್ಲಿ 200 ಕೆಪಾಸಿಟಿ ಇದ್ದಿದ್ರು 150 ಜನ ಅವರೇ ಇದ್ರು. ಮ್ಯಾಕ್ಸಿಮಮ್ ಕೆಪಾಸಿಟಿ ಪೋಕ್ಸೋ ಆಕ್ಟ್ ಅಕ್ಯೂಸ್ಗಳೇ ಇದ್ರು. ಮತ್ತೆ ಇನ್ನೊಂದು ಏನು ಅಂದ್ರೆ ಆ ಚಿಕ್ಕ ವಯಸ್ಸಲ್ಲೇ ಕೂಡ ಮದುವೆ ಮಾಡಿದ್ರು, ಅಂದ್ರೆ ತಂದೆ ತಾಯಿನೇ ಮದುವೆ ಮಾಡಿದ್ರು. ಹುಡುಗಿಗೆ 18-16 ವರ್ಷ ಆಗಿತ್ತು, ಹುಡುಗನೂ ಕೂಡ ರಿಲೇಷನ್ನು. ಅದು ಹುಡುಗಿ ಗರ್ಭಿಣಿ ಆದ್ಲು, ಹಾಸ್ಪಿಟ್ಲಿಗೆ ಹೋದ್ರು, ಹಾಸ್ಪಿಟ್ಲಲ್ಲಿ ವಯಸ್ಸು ಚೆಕ್ ಮಾಡಿದ್ರು, 16ಕ್ಕಿಂತ ಕಡಿಮೆ ಇದೆ ಅಂದ್ರು. ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದ್ರು, ಪೊಲೀಸ್ ಅವರು ಪ್ರಕರಣ ದಾಖಲಿಸಿದ್ರು ಪೋಕ್ಸೋ ಇದರಲ್ಲಿ ಆಕ್ಟ್ ಅಲ್ಲಿ. ಹುಡುಗ ಜೈಲಲ್ಲಿ ಇರ್ತಾನೆ, ಹುಡುಗಿ ಇಲ್ಲಿದ್ದಾರೆ. ಹುಡುಗಿನ ನೋಡ್ಕೊಳ್ಳೋದಕ್ಕೂ ಕೂಡ ಹುಡುಗಂಗೆ ಸಾಧ್ಯ ಇರೋದಿಲ್ಲ, ತಕ್ಷಣಕ್ಕೆ ಬೇಲ್ ಸಿಗೋದಿಲ್ಲ. ಆ ರೀತಿಯೆಲ್ಲ ಪರಿಸ್ಥಿತಿ ಈ ಕಾಯ್ದೆಯಲ್ಲಿ ಇದೆ. ಅದರಿಂದ 18 ವರ್ಷ ತುಂಬವರೆಗೂ ಕೂಡ ಇವಾಗ ಪ್ರೀತಿ ಎಲ್ಲ ಇರುತ್ತೆ, ಅದೆಲ್ಲ ನಿಮ್ಮ ಓದು, ವಿದ್ಯಾಭ್ಯಾಸ ಮತ್ತೆ ಒಂದು ಗುರಿಯನ್ನ ತಲುಪಿದ ಮೇಲೆ ಅದನ್ನ ನೀವು ಮಾಡ್ಬೋದು. ಆದ್ರಿಂದ ಈ ಕಾಯ್ದೆಗಳ ಬಗ್ಗೆ ಕನಿಷ್ಠ ಒಂದು ಜ್ಞಾನವನ್ನ ನೀವು ಹೊಂದಿರಬೇಕು. ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಬಲ್. ಆದ್ರಿಂದ ಈ ಕಾಯ್ದೆಗಳ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಳೋದಕ್ಕೆ ಯಾರಿಗೂ ಆಗೋದಿಲ್ಲ. ನಮ್ಮ ಜೀವನಕ್ಕೆ ಏನು ಅವಶ್ಯಕತೆ ಇದೆ ಅದನ್ನ ತಿಳ್ಕೊಂಡು ನಾವು ಮುಂದುವರೆದ್ರೆ ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಯನ್ನ ನಾವು ತಂದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀವೆಲ್ಲರೂ ಕೂಡ ಇನ್ನ ಚಿಕ್ಕ ವಯಸ್ಸಿದ್ದೀರಾ, ಚೆನ್ನಾಗಿ ಓದಿ, ಶಿಕ್ಷಕರ ಮಾರ್ಗದರ್ಶನ ತಗೊಳ್ಳಿ, ಒಂದು ಗುರಿ ಇಟ್ಕೊಳ್ಳಿ. ಆ ಗುರಿನ ಸಾಧಿಸೋದಕ್ಕೆ ನಿಮ್ಮ ಒಂದು ಛಲ ಏನಿದೆ, ವಿಲ್ ಪವರ್ನ ಹೊಂದು ಸತತ ಪ್ರಯತ್ನ ಮಾಡಿ ಜೀವನದಲ್ಲಿ ಒಂದು ಸಾಧನೆ ಮಾಡ್ಬೋದು ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ಸಹಕರಿಸಿದ ಎಲ್ರಿಗೂ ಕೂಡ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ.